ಮೇ 1999ರಲ್ಲಿ 14 ವರ್ಷದ ಹುಡುಗಿ ಹಾಂಗ್ಕಾಂಗ್ ಪೊಲೀಸ್ ಠಾಣೆಗೆ ಬಂದಳು. ವಿದ್ಯುತ್ ತಂತಿಯಿಂದ ಕಟ್ಟಿದ ಚಿತ್ರಹಿಂಸೆಗೊಳಗಾದ ಮಹಿಳೆಯ ಆತ್ಮವು ತನ್ನನ್ನು ಹಲವು ವಾರಗಳವರೆಗೆ ಕಾಡುತ್ತಿದೆ ಎಂದು ಅವಳು ಅಧಿಕಾರಿಗಳಿಗೆ ತಿಳಿಸಿದಳು. ಆಕೆಯ ಆರೋಪಗಳನ್ನು ಫ್ಯಾಂಟಸಿ ಅಥವಾ ಯೌವನದ ದಡ್ಡತನ ಎಂದು ತಳ್ಳಿಹಾಕಿದರು. ಆದಾಗ್ಯೂ ಆಕೆಯ ಕೊಲ್ಲಲು ಸಹಾಯ ಮಾಡಿದ ಮಹಿಳೆಯ ಆತ್ಮ ಎಂದು ಬಹಿರಂಗಪಡಿಸಿದಾಗ ಅವರ ಕುತೂಹಲವು ಹೆಚ್ಚಾಯಿತು. ನಗರದ ಬಡ ಕೌಲೂನ್ ಸೆಕ್ಟರಲ್ಲಿರುವ ಅಪಾರ್ಟ್ಮೆಂಟ್ಗೆ ಯುವಕರನ್ನು ಹಿಂಬಾಲಿಸಿದಾಗ ಹುಡುಗಿಯ ಮಾತು ನಿಜವೆಂದು ಅವರು ತಿಳಿದುಕೊಂಡರು. ಅವರು ಫ್ಲ್ಯಾಟ್ನೊಳಗೆ ಮಹಿಳೆಯ ಕತ್ತರಿಸಿದ ತಲೆಬುರುಡೆಯೊಂದಿಗೆ ಬೃಹತ್ ಹಲೋ ಕಿಟ್ಟಿ ಗೊಂಬೆಯನ್ನು ಕಂಡುಹಿಡಿದರು. ಈ ಕೇಸನ್ನು ಹಲೋ ಕಿಟ್ಟಿ ಮರ್ಡರ್ ಎಂದು ಕರೆಯಲಾಯಿತು ಮತ್ತು ಇದು ಹಾಂಗ್ಕಾಂಗ್ನ ಇತಿಹಾಸದಲ್ಲಿ ಅತ್ಯಂತ ಹೇಯ ಕೊಲೆಗಳಲ್ಲಿ ಒಂದೆಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದೆ. ಹಲೋ ಕಿಟ್ಟಿಯಲ್ಲಿ ಹುಡುಗಿಯ ಹೆಸರು ಪೆನ್ ಮಿನ್ ಹೀ. ಬಾಲ್ಯದಿಂದಲೂ ಅವಳು ಒಂಟಿಯಾಗಿ ಬೆಳೆದಳು. ಅವರ ಅಪ್ಪ ಅಮ್ಮನ ಪ್ರೀತಿ ಕೂಡ ಸಿಗಲಿಲ್ಲ. ಅವಳನ್ನು ಕಂಡರೆ ಅವರಿಗೆ ಇಷ್ಟ ಇರಲಿಲ್ಲ. ಒಂದು ದಿನ ಪೆನ್ ಮಿನ್ ಹೀನ ಹುಡುಗಿಯರ ಆಶ್ರಮಕ್ಕೆ ಸೇರಿಸಿದರು. ಆ ಸಮಯ 1980-1990 ಇಸವಿಯಲ್ಲಿ ಹುಡುಗಿಯರ ಆಶ್ರಮ ಹೆಣ್ಣು ಮಕ್ಕಳಿಗೆ ಬೆಳೆಯೋಕ್ಕೆ ಸೂಕ್ತವಾಗಿ ಇರಲಿಲ್ಲ. ಪೆನ್ ಮಿನ್ ಹೀಗೆ 16 ವರ್ಷ ಆಗಿತ್ತು. ಹಾಸ್ಟೆಲ್ ಸಿಬ್ಬಂದಿ ಇವಳು ದುಡಿದು ತಿನ್ನುವಷ್ಟು ದೊಡ್ಡವಳಾಗಿದ್ದಾಳೆ ಎಂದು ಹಾಸ್ಟೆಲಿಂದ ಹೊರಗಡೆ ಹಾಕುತ್ತಾರೆ. ಈಗ ಅವಳಿಗೆ ಮನೆ ಇಲ್ಲ, ಊಟ ಇಲ್ಲ, ಅವಳನ್ನು ನೋಡಿಕೊಳ್ಳಲು ಸಂಬಂಧಿಕರು ಕೂಡ ಇಲ್ಲ. ಕೆಲಸ ಮಾಡಿ ಹೇಗೋ ಬದುಕೋಣ ಅಂದರೆ ದುಡಿದುಕೊಂಡು ತಿನ್ನುವಷ್ಟು ಜ್ಞಾನ ಇರಲಿಲ್ಲ. ಏನಾದರೂ ಮಾಡಿ ಬದುಕಲೇಬೇಕು ಅಂತ ಎಲ್ಲ ರೀತಿಯ ಕೆಲಸವನ್ನು ಮಾಡುತ್ತಿದ್ಳು. ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವೇಶ್ಯಾವಾಟಿಕೆ ಹಾಗೂ ಸಣ್ಣ ಪುಟ್ಟ ಕ್ರೈಮ್ ಮಾಡಲು ಶುರು ಮಾಡಿದಳು. ಚಿಕ್ಕ ವಯಸ್ಸಿನಿಂದ ಪೆನ್ ಮಿನ್ ಹೀ ಜೀವನ ದುರಂತವಾಗಿತ್ತು. 1966 ಪೆನ್ಗೆ ಒಂದು ಹುಡುಗನ ಜೊತೆ ಮದುವೆಯಾಗುತ್ತೆ. ಪೆನ್ ನೈಟ್ ಕ್ಲಬ್ ಡ್ಯಾನ್ಸರ್ ಆಗಿ ಕೆಲಸ ಮಾಡುವಾಗ ಹುಡುಗನ ಪರಿಚಯ ಆಗುತ್ತೆ. ಅವರಿಬ್ಬರು ಕೂಡ ಹೊಂದಿಕೊಂಡು ಬಾಳುತ್ತಾರೆ. ಒಂದು ಗಂಡು ಮಗುವಿಗೆ ಜನ್ಮ ಕೂಡ ಆಗುತ್ತೆ. ಪೆನ್ ಮದುವೆ ಆದ ಮೇಲೆ ತುಂಬ ಸುಖಕರವಾಗಿತ್ತು ಜೀವನ. ತುಂಬ ವರ್ಷಗಳ ಆದ ಮೇಲೆ ಅವಳ ಗಂಡ ಕೂಡ ಡ್ರಗ್ಸ್ಗೆ ಅಡಿಕ್ಟ್ ಅಂತ ಗೊತ್ತಾಗುತ್ತೆ. ಪ್ರತಿದಿನ ಇಬ್ಬರು ಜಗಳ ಆಡುತ್ತಿದ್ದ ಅಂತ ಅಕ್ಕಪಕ್ಕ ಮನೆಯವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದರು. ಪೆನ್ ಗಂಡನ ಬಿಟ್ಟು ಮಗುನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕೆಂದು ಮನೆ ಬಿಟ್ಟು ಬರುತ್ತಾಳೆ. ನೈಟ್ ಕ್ಲಬ್ ಕೆಲಸ ಮಾಡಿ ಡ್ರಗ್ಸ್ ಅಡಿಕ್ಟ್ ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೋಗುತ್ತಿದ್ದಳು. ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಹೋಗುತ್ತಾ ಇತ್ತು. ಬಟ್ ಒಂದು ತಪ್ಪು ಮಾಡಿದಳು. 1997ರಲ್ಲಿ ಪೆನ್ಗೆ ಒಬ್ಬ 32 ವರ್ಷದ ವ್ಯಕ್ತಿಯ ಜಾನ್ ಲಾಕ್ ಪರಿಚಯವಾಗುತ್ತೆ. ಪೆನ್ ನೈಟ್ ಕ್ಲಬ್ ಕೆಲಸ ಮಾಡುವಾಗ ಜಾಗದಲ್ಲಿ ಅವಳಿಗೆ ಕಸ್ಟಮರ್ ಆಗಿರುತ್ತಾನೆ. ಅವನು ಒಬ್ಬ ಹಾಂಗ್ಕಾಂಗ್ಗೆ ದೊಡ್ಡ ಡ್ರಗ್ಸ್ ಡೀಲರ್ ಆಗಿದ್ದ. ತುಂಬ ಭಯಾನಕ ವ್ಯಕ್ತಿಯಾಗಿದ್ದ. ಪೆನ್ಗೆ ನೈಟ್ ಕ್ಲಬ್ಬಲ್ಲಿ ಅಷ್ಟೊಂದು ಸಂಬಳ ಜೀವನ ನಡೆಸೋಕ್ಕೆ ಆಗ್ತಾ ಇರಲಿಲ್ಲ. ಅವಳ ಜೊತೆ ಸೇರಿ ಡ್ರಗ್ಸ್ ಡೀಲರ್ ಮಾಡ್ತಾ ಇದ್ರು. ಒಂದು ದಿನ ಪೆನ್ಗೆ $4,000 ಅವಶ್ಯಕತೆ ಇರುತ್ತೆ. ಅವನ ಪರ್ಸನ್ನು ಕದ್ದಿ $4,000 ಕದೀತಾಳೆ. $4,000 ಅವನ ಪರ್ಸಿಂದ ಕದ್ದಿರೋದು ಅವಳು ಎಂದು ಕಿಡ್ನಾಪ್ ಮಾಡುತ್ತಾರೆ. ಒಂದು ಅಪಾರ್ಟ್ಮೆಂಟ್ 3ನೇ ಫ್ಲೋರಲ್ಲಿ ಅವಳನ್ನು ಕಟ್ಟಿ ಹಾಕಿ ಟಾರ್ಚರ್ ಮಾಡ್ತಾ ಇದ್ರು. ಅವನ ಜೊತೆ 13 ವರ್ಷದ ಗರ್ಲ್ ಫ್ರೆಂಡ್ ಕೂಡ ಇರುತ್ತಾಳೆ. ಅವಳ ಹೆಸರು ಪೆನ್ ಮಿನ್ ಹೀ. ಅವನು ಟಾರ್ಚರ್ ಮಾಡೋ ರೀತಿ
ನೇತು ಹಾಕಿ ಮುಖಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಹಾಕಿ ಪಂಚ್ ಮಾಡುತ್ತಿದ್ದ. ಡೈಲಿ ಹೀಗೆ ಟಾರ್ಚರ್ ಮಾಡುತ್ತಿದ್ದ. ಹೋಗುವಾಗ ಉಲ್ಟನೇ ನೇತು ಹಾಕಿ ಹೋಗುತ್ತಿದ್ದ. ಹೀಗೆ 30 ದಿನ ನಡೆಯಿತು. ಒಂದು ದಿನ ಸತ್ತು ಹೋಗುತ್ತಾಳೆ. ಅವಳ ದೇಹವನ್ನು ತುಂಡು ತುಂಡು ಮಾಡಿ ಅವಳ ದೇಹವನ್ನು ಚೆನ್ನಾಗಿ ಬೇಯಿಸಿ ಡಸ್ಟ್ಬಿನ್ಗೆ ಎಸೆಯುತ್ತಾರೆ. ಅವಳ ತಲೆಯನ್ನು ಅಲ್ಲೇ ಇದ್ದ ಹಲೋ ಕಿಟ್ಟಿ ಡಾಲ್ಗೆ ಹಾಕಿರುತ್ತಾರೆ. ಮೇ 1999 ಇಸ್ವಿಯಲ್ಲಿ 14 ವರ್ಷದ ಹುಡುಗಿ ಹಾಂಗ್ಕಾಂಗ್ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ ಹುಡುಗಿಯೇ ಫೆನ್ ಮೇನ್ ಹಿ ಆಗಿರುತ್ತಾಳೆ. ಅವಳು ತಪ್ಪು ಮಾಡಿರೋದನ್ನೆಲ್ಲ ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾಳೆ. ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಕೂಡ ಕೊಡುತ್ತಾರೆ. ಇಲ್ಲಿಗೆ ಈ ಕೇಸ್ ಮುಗಿಯುತ್ತೆ. ಧನ್ಯವಾದಗಳು.